ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುವಂತನಾಗಿರುತ್ತೇನೆ. ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಶೀರ್ಷಿಕೆಯಲ್ಲಿ ಅಂಜಬೇಡ, ಭಯಪಡಬೇಡ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ಭಯ, ಅಂಜುವಿಕೆ ಎನ್ನುವಂಥದ್ದು ಮನುಷ್ಯನ ಜೀವಿತದಲ್ಲಿ ಬಹಳ ಸರ್ವ ಸಾಮಾನ್ಯವಾಗಿ ಇರುವಂಥ ಕ್ರಿಯೆ ಆಗಿ ಬಿಟ್ಟದೆ ಎನ್ನುವುದಾದರೆ ತಪ್ಪೇನೂ ಇಲ್ಲ. ಕಾರಣ ಮನುಷ್ಯನ ಜೀವಿತವೇ ಹಾಗೆ ಭಯದ ವಾತಾವರಣದಲ್ಲಿ ಜೀವಿಸುತ್ತಾ ಇದ್ದೇವೆ. ಅಂಜಿಕೆ ಎನ್ನುವಂಥದ್ದು ನಮ್ಮನ್ನು ಸದಾ ಕಾಲ ಮುತ್ತಿಕೊಂಡಿರುತ್ತದೆ. ಯಾವಾಗ ಹೇಗೆ ಏನು ಆಗುತ್ತದೆಯೋ ಗೊತ್ತಿಲ್ಲದ ಸ್ಥಿತಿಗತಿಗಳಲ್ಲಿ ಜೀವಿಸುತ್ತಾ ಇರುತ್ತೇವೆ. ಇದು ಮಾನವರಲ್ಲಿ ಸಹಜವಾಗಿ ಇರುವಂಥ ಅಂಜಿಕೆ, ಭಯ. ಕ್ರೈಸ್ತತ್ವದ ಬದುಕಿನಲ್ಲಿ ಈ ಅಂಜಿಕೆಯಲ್ಲಿ ಭಯದಲ್ಲಿ ಜೀವಿಸುವಂಥದ್ದು ಎಂಬುದಾಗಿ ಆಲೋಚನೆ ಮಾಡುವಾಗ ಎರಡು ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಳ್ಳಬಹುದು. ಒಂದು, ಪರಿಸರದ ವಾತಾವರಣದ ಸ್ಥಿತಿಗತಿಗಳ ಜೊತೆ ಜೀವಿಸುವಾಗ ಭಯದಲ್ಲಿ ಮನುಷ್ಯನು ಜೀವಿಸುವಂಥದ್ದು, ಅಂಜಿಕೊಂಡು ಜೀವಿಸುವಂಥದ್ದು, ಅಂಜಿಕೆಯೊಡನೆ ತನ್ನ ಜೀವಿತವನ್ನು ಸಾಗಿಸಿಕೊಂಡು ಹೋಗುವಂಥದ್ದು, ದುಗುಡ, ಯಾವುದೋ ಒಂದು ರೀತಿಯ ಆತಂಕ ಆತನಲ್ಲಿ ಸದಾ ಕಾಲ ಇರುವಂಥದ್ದು. ಅಂತಹ ಪರಿಸ್ಥಿತಿಗಳಲ್ಲಿ ತನ್ನ ಜೀವಿತವನ್ನು ದೂಡಿಸಿಕೊಂಡು ಹೋಗುವಂಥದ್ದು ಒಂದು ಸನ್ನಿವೇಶವಾದರೆ, ಎರಡನೆಯದು ದೇವರ ವಾಕ್ಯದ ಪ್ರಕಾರವಾಗಿ, ದೇವರ ವಾಕ್ಯದ ನಿಯೋಜನೆಯ ಪ್ರಕಾರವಾಗಿ, ದೇವರ ವಾಕ್ಯದ ನಿಯೋಜನೆಯಲ್ಲಿ ದೇವರು ಕೊಡುವಂಥ ಅಭಯದ ಹಸ್ತದ ಆಶೀರ್ವಾದ, ದೇವರಲ್ಲಿ ಭಯಪಟ್ಟು, ದೇವರಿಗೆ ಭಯಪಟ್ಟು, ದೇವರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗಳಾಗಿ ಆತನ ವಾಕ್ಯಗಳಿಗೆ ಭಯಪಟ್ಟು ಆತನ ಧರ್ಮದ ಪಾಲನೆ ಮಾಡುತ್ತಾ ಜೀವಿಸುವಂಥದ್ದು ಎನ್ನುವಂಥದ್ದನ್ನು ನೋಡುತ್ತೇವೆ. ಒಂದು, ಇಹಲೋಕದ ಸಂಗತಿಗಳಿಗೆ ಭಯಪಟ್ಟು ಅದರಿಂದ ಹೊರಬರಲಾರದೆ ಅದಕ್ಕೆ ನಮ್ಮನ್ನು ಒಗ್ಗಿಸಿಕೊಂಡವರಾಗಿ ಆ ಭಯದಲ್ಲಿಯೇ ಜೀವಿಸುತ್ತಾ ಜೀವನ ಪೂರ್ತಿ ಕಳೆಯುವಂಥದ್ದು ಒಂದು ಸನ್ನಿವೇಶವಾದರೆ, ಭಯಕ್ಕೆ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನ್ನ ದೇವರು ನನ್ನ ಜೊತೆಯಲ್ಲಿ ಇರುವ ಕಾರಣ ನಾನು ಭಯಪಡುವುದಕ್ಕೆ ಯಾವ ಕಾರಣಗಳೂ ಇಲ್ಲ, ಭಯಪಡುವಂಥದ್ದು ನನ್ನ ಜೀವಿತ ಕ್ರಮ ಅಲ್ಲ, ನಾನು ದೇವರಿಗೂ ದೇವರ ವಾಕ್ಯಕ್ಕೂ ದೇವರ ಧರ್ಮದ ಪಾಲನೆಗೂ ಭಯಪಡುವುದಾದರೆ ಸಾಕು, ನನ್ನ ಇಡೀ ಜೀವಿತವನ್ನು ದೇವರು ಸಾಕಿ ಸಲಹುತ್ತಾ ಸನ್ಮಾರ್ಗದಲ್ಲಿ ಆತನು ನಡೆಸುತ್ತಾನೆ ಎನ್ನುವಂಥ ಅಭಯದ ವಾಕ್ಯದ ವಾಗ್ದಾನವನ್ನು ಹಿಡಿದು ಜೀವಿಸುವಂಥದ್ದು ಮತ್ತೊಂದು ಸನ್ನಿವೇಶ. ಈ ನಿಟ್ಟಿನಲ್ಲಿ ಪ್ರಿಯರೇ, ಎರಡೂ ಸನ್ನಿವೇಶದ ಕುರಿತು ದೇವರ ವಾಕ್ಯಗಳು ನಮ್ಮ ಕುರಿತು ಮಾತನಾಡುತ್ತವೆ. ಇದಕ್ಕೆ ಮೂಲಾರ್ಥವಾಗಿ ಒಂದು ಉತ್ತಮವಾದಂಥ ಅಡಿಪಾಯ ಎಂಬುದಾಗಿ ಹೇಳುವುದಾದರೆ, ಸುವಾರ್ತಿಕನಾದಂಥ ಮತ್ತಾಯನು ತಿಳಿಸುವಂಥ ವಾಕ್ಯ, ಯೇಸು ಕ್ರಿಸ್ತನು ನುಡಿದಂಥ ಅಭಯದ ವಾಗ್ದಾನ, ಆತನು ಕಡೆಯದಾಗಿ ತನ್ನ ಶಿಷ್ಯರಿಗೆ ಆತನು ಹೇಳುವಂಥದ್ದು. ಮತ್ತಾಯ 28:20 ನಾವು ಹೀಗೆ ನೋಡುತ್ತೇವೆ, ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಈ ಒಂದು ಪೂರಕವಾದಂಥ ಸಂದೇಶ, ಇದು ಉತ್ತಮವಾದಂಥ ಮನುಷ್ಯನ ಜೀವಿತಕ್ಕೆ ಅಡಿಪಾಯ. ದೇವರು ನನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿರುವಾಗ, ನಾನು ಲೋಕದ ಸಂಗತಿಗಳಿಗಾಗಲಿ, ಲೋಕದ ಜನರಿಗಾಗಲಿ, ಲೋಕದಲ್ಲಿ ನಡೆಯುವಂಥ ಅನೇಕ ಕೃತ್ಯಗಳಿಗಾಗಲಿ, ಲೋಕದಲ್ಲಿ ನಡೆಯುವಂಥ ಅನೇಕ ಅನ್ಯಾಯಕ್ಕಾಗಲಿ, ಲೋಕದಲ್ಲಿ ನಡೆಯುವಂಥ ಅನೇಕ ವಿಷಯಕ್ಕಾಗಲಿ ನಾನು ಭಯಪಡುವುದು, ಆತಂಕದಿಂದ ಇರುವಂಥದ್ದು
ಬೇಡ, ಅದು ನನಗೆ ಅವಶ್ಯಕವಿಲ್ಲದ ಜೀವಿತ ಎನ್ನುವಂಥದ್ದನ್ನು ನಾವು ಈ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮ ಜೀವಿತಗಳನ್ನು ದೇವರಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳಾಗಿ ನೋಡುವಾಗ ನಮಗೆ ಅವಶ್ಯಕವಾಗಿ ಈ ವಾಗ್ದಾನದ ವಾಕ್ಯವಾಗಿ ಪರಿಣಮಿಸುವುದರಲ್ಲಿ ಯಾವ ಸಂದೇಹವಿಲ್ಲ. ಹಾಗಾಗಿ ಪ್ರಿಯರೇ, ದೇವರು ನನ್ನೊಟ್ಟಿಗೆ ಜೀವಿಸುವಾಗ, ದೇವರ ವಾಗ್ದಾನ ನನ್ನನ್ನು ಹಿಡಿದಿರುವಾಗ ನಾನು ಭಯಪಡುವಂಥದ್ದು, ಅಂಜಿಕೆಯಲ್ಲಿ ಜೀವಿಸುವಂಥದ್ದು, ಆತಂಕದಲ್ಲಿ ಜೀವಿಸುವಂಥದ್ದು ನನ್ನ ಪಾಲಿಗೆ ಬಂದದ್ದು ಅಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಈ ತರಹದ ದೇವರ ವಾಗ್ದಾನವನ್ನು ಯೆಹೋವನಾದ ದೇವರು ತನ್ನ ಆದುಕೊಂಡಂಥ ಜನರ ಮಧ್ಯದಲ್ಲಿ, ತಾನು ಆರಿಸಿಕೊಂಡಂಥ ಪ್ರವಾದಿಗಳ ಮಧ್ಯದಲ್ಲಿ, ತಾನು ಆರಿಸಿಕೊಂಡಂಥ ಜನರ ವಿಷಯದಲ್ಲಿ ಆತನು ಬಹಳ ಉತ್ಕೃಷ್ಟವಾಗಿ ತನ್ನ ವಾಕ್ಯಗಳ ಮೂಲಕ ಅವರಿಗೆ ವಾಗ್ದಾನವನ್ನು, ಅಭಯವನ್ನು ನೀಡುವಂಥ ವಾಗ್ದಾನದ ವಾಕ್ಯಗಳು ನಮ್ಮನ್ನು ಈ ಹೊತ್ತು ಉತ್ತೇಜಿಸುವಂಥದ್ದು ಆಗಿಯದೆ. ಯೆಶಾಯನೆಂಬ ಪ್ರವಾದನ ಗ್ರಂಥದಲ್ಲಿ 41ನೇ ಅಧ್ಯಾಯದ 10ನೆಯ ವಾಕ್ಯದಲ್ಲಿ ಆತನು ಇಸ್ರಾಯೇಲ್ ಜನರಿಗೆ ಹೀಗೆ ತಿಳಿಸುತ್ತಾನೆ: ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ದಿಗ್ಭ್ರಮಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸಿ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇದು ದೇವರ ವಾಗ್ದಾನ. ಯೆಶಾಯನೆಂಬ ಪ್ರವಾದಿಯನ್ನು ದೇವರು ಆರಿಸಿಕೊಂಡು ತನ್ನ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಆತನನ್ನು ಕಳುಹಿಸಿಕೊಟ್ಟು ಆತನ ಮೂಲಕವಾಗಿ ದೇವರು ಅನೇಕ ಕಾರ್ಯಗಳನ್ನು ಮಾಡುವುದನ್ನು ನಾವು ಆ ಗ್ರಂಥದಲ್ಲಿ ನೋಡುತ್ತೇವೆ. ಈ ಯೆಶಾಯನೆಂಬ ಪ್ರವಾದಿಯ ಮೂಲಕ ಇಸ್ರಾಯೇಲ್ ಜನರಿಗೆ ದೇವರು ಕೊಡುವಂಥ ಈ ವಾಗ್ದಾನ ಈ ಹೊತ್ತು ನನ್ನನ್ನು ಕೂಡ ಆಮಂತ್ರಣದಲ್ಲಿ ಇರಿಸುವಂಥದ್ದಾಗಿದೆ. ಪ್ರಜೆಯೇ, ನೀನಂತೂ ಹೆದರಬೇಡ. ಈ ಹೊತ್ತು ನಾನು ಯಾರಿಗೆ ಹೆದರುತ್ತಾ ಇದ್ದೇನೆ, ಯಾವುದಕ್ಕೆ ಹೆದರುತ್ತಾ ಇದ್ದೇನೆ, ಯಾವುದ ಅಂಜಿಕೆ ನನ್ನಲ್ಲಿ ಅದೆ, ಯಾವುದರ ಕುರಿತು ನಾನು ಭಯಪಟ್ಟಿದ್ದೇನೆ, ಯಾವುದರ ಕುರಿತು ನಾನು ಆತಂಕದಲ್ಲಿ ಜೀವಿಸುತ್ತಾ ಇದ್ದೇನೆ, ಇವೆಲ್ಲದರ ಸಮಗ್ರತೆಯನ್ನ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಜೆಯೇ, ನೀನಂತೂ ಹೆದರಬೇಡ, ಕಾರಣ ನಾನೇ ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಯೆಹೋವನಾದ ದೇವರು ತನ್ನ ವಾಗ್ದಾನವನ್ನ ನಮಗೆ ಬೋಧಿಸುವಂತವನಾಗಿದ್ದಾನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನೀನು ಯಾವ ಅಂಜಿಕೆಯಾಗಲಿ, ನಿನ್ನಲ್ಲಿ ಯಾವ ಆತಂಕವಾಗಲಿ, ನೀನು ಯಾವುದಕ್ಕೂ ಕೂಡ ಭಯಪಟ್ಟು ಜೀವಿಸುವಂಥದ್ದು ಬೇಡ. ನೀನು ನನ್ನನ್ನು ಆತುಕೊಳ್ಳುವಾಗ, ನಾನೇ ನಿನ್ನ ದೇವರು ಎಂಬುದಾಗಿ ನೀನು ಅಂಗೀಕಾರ ಮಾಡಿಕೊಳ್ಳುವಾಗ, ನನ್ನಲ್ಲಿ ನೀನು ಜೀವಿಸುವುದಕ್ಕೆ ನಿನ್ನ ಪ್ರಯತ್ನಗಳನ್ನು ನನ್ನ ಮುಂದೆ ಇಡುವಾಗ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೀಗೆ ದೇವರು ತನ್ನ ವಾಗ್ದಾನವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಆದುದರಿಂದ ಯಾವುದಕ್ಕೂ ನಾನು ಭಯಪಡದೆ, ಭಯ ಎನ್ನುವಂಥ ವಿಷಯಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಡದೆ ದೇವರಿಗೆ ನಾನು ಒಪ್ಪಿಸಿಕೊಡುವಾಗ ದೇವರ ಆಧಾರ, ದೇವರ ಬಲಗೈ, ದೇವರ ಧರ್ಮದ ಬಲಗೈ, ದೇವರ ಸಹಾಯ ನನ್ನ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯ. ಇನ್ನು ಯೆಹೋಶುವನ ಗ್ರಂಥದಲ್ಲಿ 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ಯೆಹೋವನಾದ ದೇವರು ಯೆಹೋಶುವನನ್ನ ತನ್ನ ಸೇವೆಗೆ ನಿಯೋಜನೆ ಮಾಡುವಾಗ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದ. ಯೆಹೋಶುವನು ಯೆಹೋವನಾದ ದೇವರ ಸೇವೆಗೆ ತನ್ನನ್ನು ಒಪ್ಪಿಸಿಕೊಡುವಾಗ ಭಯದಿಂದಿದ್ದನು, ಕಳವಳಪಟ್ಟಿದ್ದನು, ಧೈರ್ಯವಿರಲಿಲ್ಲ. ಆತನ ಮನಸ್ಸಿನಲ್ಲಿ ಸ್ಥಿರಚಿತ್ತ ಎನ್ನುವಂಥದ್ದು ಕಾಣಿಸಲ್ಪಡಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯೆಹೋಶುವನಿಗೆ ಯೆಹೋವನಾದ ದೇವರು, ನಾನೇ ನಿನಗೆ ಆಜ್ಞಾಪಿಸಿದ್ದೇನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಇದು ದೇವರ ವಾಗ್ದಾನ. ಪ್ರಿಯರೇ, ನಾವು ಇಹಲೋಕದಲ್ಲಿ ಜೀವಿಸುವಾಗ ಇಹಲೋಕದ ಅನೇಕ ಸಂಗತಿಗಳು ನಮ್ಮನ್ನು ಬಾಧಿಸುವುದಾದರೆ, ಅದರಿಂದ ನಾವು ಭಯಪಟ್ಟಿರುವುದಾದರೆ, ಅದರಿಂದ ನಮಗೆ ಅಂಜಿಕೆ ಎನ್ನುವುದು ಇರುವುದಾದರೆ, ಅದರಿಂದ ನಮಗೆ ಕಳವಳ ಎನ್ನುವಂಥದ್ದು ನಮ್ಮನ್ನು ಮುತ್ತಿಕೊಂಡಿರುವುದಾದರೆ, ಅದರಿಂದ ನಾವು ದಿಗ್ಭ್ರಮೆಗೊಂಡಂಥ ಮನುಷ್ಯರಾಗಿ ಬಹಳ ಕಳವಳದಿಂದಲೂ, ದುಗುಡತನದಿಂದಲೂ, ಭಯದಿಂದಲೂ, ಅಂಜಿಕೆಯಿಂದಲೂ
ಜೀವಿಸುತ್ತಿರುವುದಾದರೆ ಇವೆಲ್ಲವುಗಳನ್ನು ತೊರೆದು ಬಿಡಿರಿ, ನಾನೇ ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿರುವಂತೆ ಯೆಹೋವನಾದ ದೇವರು ನಮ್ಮ ಸಂಗಡ ಇದ್ದಾನೆ ಎನ್ನುವಂಥದ್ದನ್ನು ಈ ವಾಕ್ಯಗಳು ನಮಗೆ ಆಧಾರ ಮಾಡಿ ಕೊಟ್ಟವೆ. ಇನ್ನು ಎರಡನೆಯ ವಿಷಯಕ್ಕೆ ನಾವು ಬರುವುದಾದರೆ, ಎರಡನೆಯ ಸನ್ನಿವೇಶ ಭಯ ಹೇಗೆ ಎಂಬುದಾಗಿ ಆಲೋಚನೆ ಮಾಡುವಾಗ, ನಾವು ಇಹಲೋಕದ ಸಂಗತಿಗಳಿಗೆ ಭಯಪಡುವಂಥದ್ದು ನಮ್ಮ ಆಧರಣೆಯಲ್ಲ. ಬದಲಾಗಿ ನಾವು ದೇವರಲ್ಲಿ ಭಯ ಇಟ್ಟು, ದೇವರ ವಾಕ್ಯಕ್ಕೆ ಭಯಪಟ್ಟು, ದೇವರ ಆಲೋಚನೆಗಳಿಗೆ ಭಯಪಟ್ಟು ನಮ್ಮನ್ನು ಜೀವಿತದಲ್ಲಿ ಯೆಹೋವನಿಗೆ ಒಪ್ಪಿಸಿಕೊಟ್ಟಂಥ ಜೀವಿತದಲ್ಲಿ ತೊಡಗಿಸಿಕೊಳ್ಳುವುದಾದರೆ, ಆ ಯೆಹೋವನಲ್ಲಿರುವಂಥ ಭಯ ನಮ್ಮನ್ನು ಇಹಲೋಕದ ಜೀವಿತದಲ್ಲಿ ಸನ್ಮಾರ್ಗಕ್ಕೆ ನಡೆಸುವಂಥದ್ದು ಎನ್ನುವಂಥದ್ದನ್ನು ನಾವು ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಸೊಲೊಮೋನನು ಬರೆಯುತ್ತಾನೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕ. ನಾವು ಯಾಕೆ ಇಹಲೋಕದಲ್ಲಿ ಆತಂಕದಲ್ಲಿಯೂ, ಭಯದಲ್ಲಿಯೂ, ಅಂಜಿಕೆಯಲ್ಲಿಯೂ, ಕಳವಳದಲ್ಲಿಯೂ, ದಿಗ್ಭ್ರಮೆಗೊಂಡಂಥ ಜೀವಿತದಲ್ಲಿಯೂ ಇರುತ್ತೇವೆ ಎಂಬುದಾಗಿ ನೋಡುವಾಗ, ನಮಗೆ ದೇವರ ಭಯ ಇಲ್ಲದೆ, ವಿವೇಕತನ ಇಲ್ಲದೆ, ಜ್ಞಾನವಿಲ್ಲದೆ, ಬುದ್ಧಿ ಕಳೆದುಕೊಂಡಂಥ ವ್ಯಕ್ತಿಗಳಾಗಿ ಜೀವಿಸುವ ಕಾರಣ ಅನೇಕ ಸ್ಥಿತಿಗತಿಗಳು ನಮ್ಮನ್ನು ಭಯಕ್ಕೆ ನಡೆಸುತ್ತವೆ. ಆದರೆ ಯೆಹೋವನಿಗೆ ನಾವು ಭಯ ಪಡುವುದಾದರೆ ನಮಗೆ ಜ್ಞಾನ ಸಿಗುತ್ತದೆ. ಆ ಜ್ಞಾನದ ಮೂಲಕ ಪರಿಶುದ್ಧಾತ್ಮನ ವಿವೇಕತನ, ತಿಳುವಳಿಕೆ ಸಿಗುತ್ತದೆ. ಆ ತಿಳುವಳಿಕೆಯಿಂದ ನಾವು ಸಜ್ಜನರಾಗಿ ಜೀವಿಸುವುದಕ್ಕೆ ಆಸ್ಪದ ಮಾಡಿಕೊಟ್ಟಂಥ ಜೀವಿತ ವ್ಯಕ್ತಿಗಳು ನಾವಾಗುತ್ತೇವೆ. ಅದೇ ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಯಾವಾಗ ನಾವು ಈ ತಿಳುವಳಿಕೆಯನ್ನು, ಈ ಜ್ಞಾನವನ್ನು, ಈ ಪರಿಶುದ್ಧ ಜೀವಿತವನ್ನು ಒಪ್ಪಿಸಿ ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ, ಆತನು 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ. ಯಾವಾಗ ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡುವಾಗ, 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆಗ ನಿನ್ನ ಎಲ್ಲಾ ನಡಾವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟದೆ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವಾಗ ಈ ಲೋಕದಲ್ಲಿ ಅಂಜಿಕೆ, ಭಯ, ಕಳವಳ, ದುಗುಡತನ ಇವೆಲ್ಲವೂ ಸರ್ವೇ ಸಾಮಾನ್ಯ. ಕಾರಣ ನಮಗೆ ಆಧಾರ ಇಲ್ಲ. ಆಧಾರವಿಲ್ಲದ ಜೀವಿತ ಇರುವಾಗ ನಾವು ಪರಿಸರಕ್ಕೂ, ಪರಿಸರದ ಒತ್ತಡಗಳಿಗೂ, ಇರುವಂಥ ಸ್ಥಿತಿಗತಿಗಳಿಗೂ ಭಯಪಡುವಂಥದ್ದು ಸಹಜ. ಆದರೆ ನಮಗೆ ಯಾವಾಗ ದೇವರು ನಮ್ಮ ಜೀವಿತಕ್ಕೆ ಆಧಾರವಾಗುತ್ತಾನೋ, ದೇವರ ವಾಗ್ದಾನದ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತವೆಯೋ, ಯಾವಾಗ ದೇವರ ವಾಗ್ದಾನದ ವಾಕ್ಯಗಳು ನನ್ನ ಜೀವಿತಗಳಲ್ಲಿ ನೆಲೆಗೊಂಡೇ ನನ್ನನ್ನು ನಡೆಸುತ್ತವೆಯೋ, ನಾನು ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯೆಹೋವನಲ್ಲಿ ಭರವಸೆ ಬಿಟ್ಟು ಆತನ ವಿವೇಕತನವನ್ನು ಹೊಂದಿಕೊಂಡವನಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸುತ್ತೇನೋ, ಆಗ ಸಹಜವಾಗಿಯೇ ಇಹಲೋಕದಲ್ಲಿರುವಂಥ ಸಂಗತಿಗಳಿಗೆ ಭಯಪಡುವುದು ನನ್ನಿಂದ ದೂರ ಹೋಗಿ ಸನ್ಮಾರ್ಗದಲ್ಲಿಯೂ ನನ್ನ ಮಾರ್ಗಗಳು ಸರಾಗವಾಗಿ ಇರುವಂಥದ್ದು ಹಾಗೂ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳ ಮೂಲಕವಾಗಿ ನಮಗೆ ತಿಳಿಸಿ ಕೊಡುವಾತನಾಗಿದ್ದಾನೆ. ಆದುದರಿಂದ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಟ್ಟು ನಮ್ಮ ಎಲ್ಲ ನಡಾವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ವಿಧೇಯತ್ವದಲ್ಲಿ ಆತನನ್ನೇ ಆಧಾರ ಮಾಡಿಕೊಳ್ಳುವುದಾದರೆ ಆತನೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ನಮಗೆ ಭಯ ಎನ್ನುವಂಥದ್ದು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆತಂಕದ ಜೀವಿತ ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಕಾರಣ ದೇವರೇ ನಮ್ಮ ಜೀವಿತಕ್ಕೆ ಅಧಿಪತಿಯಾಗಿರುತ್ತೆ. ಇಂತಹ ಜೀವಿತ ಪ್ರತಿಯೊಬ್ಬ ಕ್ರಿಸ್ತನ ವಿಶ್ವಾಸಿಗೂ, ತಂದೆಯಾದ ದೇವರಲ್ಲಿ ಭಯಭಕ್ತಿಯುಳ್ಳ ಮನುಷ್ಯನಿಗೆ ಕೊಡಲ್ಪಡುವುದು ಸತ್ಯ. ಇದನ್ನು ಹೊಂದಿಕೊಂಡು ಇಹಲೋಕದಲ್ಲಿ ಇರುವಂಥ ಸಂಗತಿಗಳಿಗೆ ಭಯಪಡದೆ ಯೆಹೋವನಲ್ಲಿ ನಮ್ಮ ಭಯವನ್ನು ಇರಿಸಿದವರಾಗಿ ಆತನ ವಿವೇಕತನದಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆತನ ಸನ್ಮಾರ್ಗದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವುದರಲ್ಲಿ ಯಾವ ಸಂಶಯವಿಲ್ಲ. ಕಾರಣ ದೇವರು ನಂಬಿಗಸ್ತನಾಗಿದ್ದಾನೆ.